ಸಿದ್ದರಾಮಯ್ಯ ಸಾಹೇಬ್ರು ಮೈ ಹುಷಾರಿಲ್ಲ ಅಂತ ಎಲ್ಲರೂ ನೀವು ದಲಿತರ ಹಣ ಲೂಟಿ ಮಾಡಿದ ಅದಕ್ಕೆ ಹಿಂಗಾಗಿದೆ. ಏನ್ ಮನುಷ್ಯನ ಮಾನ್ಯತೆ ಇದೆಯಾ? ಪತ್ರ ಬರ್ತಿಲ್ಲ ಗೊತ್ತಿಲ್ವಾ ಮೈ ಹುಷಾರಿಲ್ಲ ಅಂತ ನೀವು ಫೈನಾನ್ಸ್ ಸೆಕ್ರೆಟರಿ ಇರ್ಬೇಕಲ್ಲ. ಅಲ್ಲ ಫೈನಾನ್ಸ್ ಸೆಕ್ರೆಟರಿ ಸರಿನಾ? ಸರಿನಾ? ಯಾವುದು ನೀವು ಹಿಂಗೆಲ್ಲ ಅಧ್ಯಕ್ಷ ಫೈನಾನ್ಸ್ ಸೆಕ್ರೆಟರಿ ಬರ್ತಾ ಇದ್ದಾರೆ. ಆಯ್ತು ಕೊಟ್ರ ಸಿಎಂ ಅವರು ಯಾವ ಆಯ್ತು ಅವ್ರು ಏನಕ್ಕೆ ಯಾಕೆ ಪ್ರತಿಯೊಂದಕ್ಕೆ ಉತ್ತರ ಕೊಡ್ತೀರಿ? ಪ್ರತಿಯೊಂದಕ್ಕೆ ಯಾಕೆ ರೆಸ್ಪಾಂಡ್ ಮಾಡ್ತೀರಿ? ಮಾತಾಡಿದ್ರೆ ಸುಮ್ ಕೊಡಕ್ಕಾಗತ್ತಾ? ಈಗ ಮಾನ್ಯ ಅಧ್ಯಕ್ಷರೇ ಮುಖ್ಯಮಂತ್ರಿಗಳ ಬಗ್ಗೆ ಅಗ್ರವಾಗಿ ಮಾತಾಡಿದ್ರೆ ಉತ್ತರ ಕೊಡೋದಕ್ಕೆ ಸುತ್ತರಾಗಿದೆ. ಗಡಿಬಿಡಿ ಮಾಡಬೇಡಿ. ಮುಖ್ಯಮಂತ್ರಿಗಳಿಗೆ ಮಯಾಗರಂ ಇಲ್ಲ, ಅದಕ್ಕೆ ಅವ್ರು ಬಂದಿಲ್ಲ, ನಾವು ಒಪ್ಕೊಳ್ತೇವೆ. ಮುಖ್ಯಮಂತ್ರಿಗಳಿಗೆ ಹುಷಾರಿಲ್ಲ ಅಂತ ಬಂದಿಲ್ಲ, ಒಪ್ಕೊಳ್ತೇವೆ. ಆದ್ರೆ ಫೈನಾನ್ಸ್ ಸೆಕ್ರೆಟರಿ ಇರ್ಬೇಕಲ್ಲ. ಇವತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಆಫ್ ಫೈನಾನ್ಸ್ ಅವ್ರು ಇರ್ಬೇಕಲ್ಲ. ಸೆಕ್ರೆಟರಿ ಆಫ್ ಫೈನಾನ್ಸ್ ಇದ್ದಾರೆ, ಬರ್ತಾರೆ, ನಾಯಕರು ಮಾತಾಡ್ಬೇಕಾರೆ ಚರ್ಚೆ ಇರ್ಬೇಕಲ್ಲ. ಪ್ರಮುಖ ಮಂತ್ರಿಗಳಿರ್ಬೇಕಲ್ಲ. ಪ್ರಮುಖ ಫಸ್ಟ್ ಪ್ರಿನ್ಸಿಪಲ್ ಸೆಕ್ರೆಟರಿ ಇರ್ಲಿಕ್ಕೆ ಹೇಳಿ. ಫುಲ್ ಕ್ಯಾಬಿನೆಟ್ ಇದೆ. ಸೆಕ್ರೆಟರಿ ಹೇಳ್ದೆ. ಯಾರು ಸರ್ ಫೈನಾನ್ಸ್ ಸೆಕ್ರೆಟರಿ? ಕೂತ್ಕೊಳ್ಳಿ. ಯಾರು ಸರ್ ತೋರಿಸಿ ಫೈನಾನ್ಸ್ ಸೆಕ್ರೆಟರಿ? ಯಾರು ಇಲ್ಲ. ಚರ್ಚೆ ಮಾತಾಡಿದ್ರೆ ಈಗ ಒಂದ್ ಸೆಕೆಂಡ್ ಬಿಪಿ ಜಾಸ್ತಿ ಆದ್ರೆ ನಾವೇನ್ ಮಾಡೋದು? ಬಿಪಿ ಜಾಸ್ತಿ ಇಲ್ಲ. ನೀವು ಅವ್ರಿಗೆಲ್ಲರಿಗೂ ಟೈಟ್ ಮಾಡ್ಬೇಕು. ಮಾಡ್ಬೇಡ, ಸುಮ್ಮನೆ ಇರು. ಜಗಳ ನಾವು ಮಾಡಬೇಕಾಗಿದೆ. ಡಾಕ್ಟ್ರೆ ವಿಧಾನ ಪರಿಷತ್ ಅಲ್ಲಿ ಇದ್ದಾರೆ, ಫೈನಾನ್ಸ್ ಸೆಕ್ರೆಟರಿ ಬರ್ತಾ ಇದ್ದಾರಂತೆ. ಒಂದು 5 ನಿಮಿಷ ಟೈಮ್ ಕೊಡಿ. ಟೆನ್ಷನ್ ಆಗ್ತೀರಾ? ಪ್ರಿನ್ಸಿಪಲ್ ಸೆಕ್ರೆಟರಿ ಇಲ್ಲ, ಬರ್ತಾವ್ರೆ. ಈಸ್ ಕಮಿಂಗ್. ಪ್ರಿನ್ಸಿಪಲ್ ಸೆಕ್ರೆಟರಿ ಇಲ್ಲ, ಸೆಕ್ರೆಟರಿ ಇಲ್ಲ. 5 ನಿಮಿಷ ಟೈಮ್ ಕೊಡಿ, ಬರ್ತಾವ್ರೆ. ಸೆಕ್ರೆಟರಿ ಯಾರು? ಟೆನ್ಷನ್ ತಗೋತೀರಾ? ಕೂತ್ಕೊಳ್ಳಿ. ಆಯ್ತು ಆಯ್ತು. ನೀವು ಬಡ್ಜೆಟ್ ಬಗ್ಗೆ ಮಾತಾಡಿ. ಶಿವಲಿಂಗೇಗೌಡರು ಬಡ್ಜೆಟ್ ಬಗ್ಗೆ ಮಾತಾಡ್ತಿಲ್ಲ ಅಂತ ಮಾತಾಡ್ರಿ. ಇಲ್ಲಿ ಚರ್ಚೆ ಮಾಡಬೇಡಿ. ರಾಜ್ಯ ನೋಡುತ್ತೆ ಈಗೇನು ಚರ್ಚೆ ಮಾಡಬೇಡಿ. ಸುಮ್ನೆ ಅದೇನು ಮಾತಾಡ್ರಿ. ಯಾರು ಬೇಡ ಅಂದ್ರೆ ಕರ್ನಾಟಕ ರಾಜ್ಯ ಜನ ನೋಡ್ತಾವ್ರೆ. ಶಿವಲಿಂಗ ಅಶ್ವಥ್ ಕೂತ್ಕೊಳ್ಳಿ. ಎಬಿಸಿ ಕೂತ್ಕೊಳ್ಳಿ. ಈಗ ಪ್ರತಿಪಕ್ಷ ಒಂದ್ ನಿಮಿಷ ಅಶೋಕ್ ಮತ್ತೆ ಯಾರು ಮಾತಾಡ್ಬೇಕು? ಗೋಪಾಲ್ ಕೃಷ್ಣ ಅವರೇ ದಯವಿಟ್ಟು. ಫೈನಾನ್ಸ್ ಸೆಕ್ರೆಟರಿ ಬಂದಿದ್ದಾರೆ. ಈಗ ಪ್ರಿನ್ಸಿಪಾಲ್ ಸೆಕ್ರೆಟರಿ ಟು ಫೈನಾನ್ಸ್ ಮಿನಿಸ್ಟ್ರಿ. ಯಾಕೆ ಕೂತ್ಕೊಂಡು ಮಾತಾಡ್ತೀರಿ?